everyone's side. ಕೇಂದ್ರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗ್ತಾ ಇದೆ. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಈಗ ನಬಾರ್ಡ್ ಫೈಟ್ ಜೋರಾಗ್ತಾ ಇದೆ. ಅನುದಾನದ ವಿಚಾರದಲ್ಲಿ ದೆಹಲಿಯಲ್ಲಿ ಮತ್ತೆ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಜಿಎಸ್ಟಿಗೆ ಸಂಬಂಧಪಟ್ಟಂತೆ ನಾವು ಎಷ್ಟೇ ತೆರಿಗೆ ಕಟ್ಟಿದ್ರೂ ಕೂಡ ನಮ್ಮ ಕರ್ನಾಟಕಕ್ಕೆ ವಾಪಸ್ ಆಗುವಂತ ಅನುದಾನ ಮಾತ್ರ ಕಡಿಮೆ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಶಾಸಕರು ಎಲ್ಲ ಕೂಡ ದೆಹಲಿ ಮಟ್ಟದಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ದೇಶದ ಗಮನವನ್ನ ಸೆಳೆದಿದ್ರು. ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಹೀಗಾಗಿ ಈಗ ನಬಾರ್ಡ್ಗೆ ಸಂಬಂಧಪಟ್ಟಂತೆ ನಬಾರ್ಡ್ನಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ಏನಿದೆ ಅದು ಕಡಿತ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಸಮಯಾವಕಾಶವನ್ನ ಕೇಳಿದ್ದಾರಂತೆ. ವಿತ್ತ ಸಚಿವೆಗೆ ಮನವಿ ಸಲ್ಲಿಸೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ನಾನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಆಗ್ತೀನಿ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿದೆ. ಆದರೆ ಸಿದ್ದರಾಮಯ್ಯನವರು ಮಾಡುವಂತ ಮನವಿಗೆ ಯಾವ ರೀತಿಯಾಗಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿಕ್ರಿಯಿಸ್ತಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಅವರೇನಾದ್ರೂ ಸರಿಯಾಗಿ ಸ್ಪಂದಿಸಲಿಲ್ಲ, ನಬಾರ್ಡ್ ಕಡೆಯಿಂದ ಬರೋದೇ ಇಷ್ಟು ಸ್ವಾಮಿ ಅಂತ ಏನಾದ್ರೂ ಸರಿಯಾಗಿ ಸ್ಪಂದಿಸದೆ ಉಡಾಫೆಯಿಂದ ಉತ್ತರ ಕೊಟ್ಟರು ಅಂತ ಅಂದ್ರೆ ಮತ್ತೊಂದು ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿವರೆಗೂ ಕೂಡ ಜಿಎಸ್ಟಿಗೆ ಸಂಬಂಧಪಟ್ಟಂತೆ, ಅನುದಾನಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆಗ್ತಾ ಇತ್ತು. ಆದ್ರೆ ಈಗ ಒಂದ್ ರೀತಿ ಇದು ಸಾಲದ ಸಂಘರ್ಷ. ಅಂದ್ರೆ ನಬಾರ್ಡ್ನಿಂದ ಪ್ರತಿ ವರ್ಷ ಕೂಡ ಎಲ್ಲ ರಾಜ್ಯಗಳಿಗೂ ಇಂತಿಷ್ಟು ಅಂತ ಅನುದಾನವನ್ನ ಕೊಡ್ತಾರೆ, ಇಷ್ಟಿಷ್ಟು ಕೋಟಿ ಅಂತ. ಅದು ಕಳೆದ ಬಾರಿ 5,600 ಕೋಟಿ ಬಂದಿತ್ತು. ಆಗ ಬಿಜೆಪಿ ಅಧಿಕಾರದಲ್ಲಿತ್ತು, ಆಗ ಚೆನ್ನಾಗಿ ಕೊಟ್ಟಿದ್ರು ಅನುದಾನ. ಆದ್ರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಕೇವಲ 2,340 ಕೋಟಿ ಅನುದಾನ ಕೊಡ್ತಾ ಇದ್ದಾರೆ. ಇದು ಎಲ್ಲಿ ಸಾಲುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರೀಗ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಿಂದನೇ ಆಯ್ಕೆಯಾಗಿ ನೀವು ಹೋಗಿರೋರು ಕೇಂದ್ರ ಸಚಿವೆ ಕೂಡ, ಹಾಗಾಗಿ ನೀವು ಇದಕ್ಕೆ ಸ್ಪಂದಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಅಂತ ಅಥವಾ ಮನವಿ ಮಾಡೋದಕ್ಕೆ ಅಂತ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ವಿತ್ತ ಸಚಿವೆ ಕೂಡ ಪ್ರತಿ ಬಾರಿ ಕೇಂದ್ರದ ಬಜೆಟ್ ಅನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ರಾಜ್ಯಕ್ಕೆ ಏನೇನು ಅನುದಾನ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಬಟ್ ಈಗ ನಬಾರ್ಡ್ನಿಂದ ಬರುವಂತ ಅನುದಾನ ಏನಿದೆ 5,600 ಕೋಟಿಯಲ್ಲಿ 2,340 ಕೋಟಿಯಲ್ಲಿ ಇದೆಲ್ಲಿ ಸಾಕಾಗುತ್ತೆ? ಕರ್ನಾಟಕದಲ್ಲಿರುವಂತಹ ರೈತರಿಗೆ ನಾವು ಸಾಲ ಒದಗಿಸೋದಕ್ಕಾಗುತ್ತಾ? ಅವರ ಸಾಲವನ್ನ ಮನ್ನಾ ಮಾಡೋದಕ್ಕಾಗುತ್ತಾ? ರೈತರಂತೂ ಪ್ರತಿ ವರ್ಷ ವ್ಯವಸಾಯ ಮಾಡೇ ಮಾಡ್ತಾರೆ, ಸಾಲ ಮಾಡೇ ಮಾಡ್ತಾರೆ. ಬಟ್ ಅವ್ರಿಗೆ ಸಹಕಾರ ಕೊಡೋದು ಹೇಗೆ ನಾವು? ಅದು ಈಗ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ನಬಾರ್ಡ್ನಿಂದ ಪ್ರತಿ ವರ್ಷ ಕೂಡ ಎಲ್ಲ ರಾಜ್ಯಗಳಿಗೂ ಇಷ್ಟಿಷ್ಟು ಅಂತ ಅನುದಾನವನ್ನು ಕೊಡ್ತಾರೆ. 2019-20ರಲ್ಲಿ 4,200 ಕೋಟಿ ಹೆಚ್ಚುವರಿ, ಅಂದರೆ 700 ಕೋಟಿ ಹೆಚ್ಚುವರಿಯಾಗಿ ಸಿಕ್ಕಿತ್ತು. ಆಗ ಬಿಜೆಪಿ ಅಧಿಕಾರದಲ್ಲಿತ್ತು. ಆ ಸಂದರ್ಭದಲ್ಲಿ ಕೊಟ್ಟಂತ ಹಣ ರಾಜ್ಯಕ್ಕೆ ಸಾಕಾಗ್ತಾ ಇತ್ತು. ಆದರೆ ಈಗ ಕೊಡ್ತಾ ಇರುವಂತಹ ಅನುದಾನ ಕೇವಲ 2,340 ಕೋಟಿ. 2020-21ರಲ್ಲಿ ನೋಡೋದಾದ್ರೆ 5,500 ಕೋಟಿ, ಅಂದರೆ ಅಲ್ಲಿ 1,300 ಕೋಟಿ ಹೆಚ್ಚುವರಿಯಾಗಿ ಸಿಕ್ಕಂತ ಅನುದಾನ ಆಗಿತ್ತು. ಅಂದರೆ ಹಿಂದಿನ ವರ್ಷಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಹೆಚ್ಚು ಅನುದಾನ ಬರ್ತಾ ಇತ್ತು ನಬಾರ್ಡ್ ಕಡೆಯಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಆದರೆ ಈ ಬಾರಿ ಮಾತ್ರ ಅದು ಕಡಿತ ಆಗಿದೆ. 2021-22ರಲ್ಲಿ ನೋಡೋದಾದ್ರೆ 5,483 ಕೋಟಿ, ಅಂದರೆ ಅಲ್ಲಿ 16.10 ಹೆಚ್ಚುವರಿ ಕೋಟಿ ಸಿಗ್ತಾ ಇತ್ತು. ಅಂದರೆ ವರ್ಷದಿಂದ ವರ್ಷಕ್ಕೆ ಅದು ಇಳಿಕೆ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಈ ರೀತಿ ಮಲದಾಯಿ ಧೋರಣೆ ತೋರ್ತಾ ಇದ್ದಾರೆ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಆರೋಪ. ಇನ್ನು 2022-23ರಲ್ಲಿ 5,550 ಕೋಟಿ ಸಿಕ್ಕಿತ್ತು, ಹೆಚ್ಚುವರಿಯಾಗಿ 66.10 ಕೋಟಿ. ಆದರೆ ಈಗ ಸಿಕ್ಕಿರುವಂಥದ್ದು 2,340 ಕೋಟಿ. 6,000, ಅದೇ ರೀತಿಯಾಗಿ 5,500 ಇವೆಲ್ಲ ಕೋಟಿಯಲ್ಲಿ. ಬಟ್ 2,340 ಕೋಟಿಯಲ್ಲಿ ಅದು ಈಗ ಸರ್ಕಾರದ ಪ್ರಶ್ನೆ. ಇನ್ನು 2023-24ರಲ್ಲಿ 5,600 ಕೋಟಿ ಏನಿದೆ ಹೆಚ್ಚುವರಿಯಾಗಿ 55 ಕೋಟಿ ಸಿಕ್ಕಿತ್ತು. ಅಂದರೆ 5,600 ಕೋಟಿ ಜೊತೆಗೆ ಹೆಚ್ಚುವರಿಯಾಗಿ ಇಷ್ಟು ಸಿಕ್ಕಂಥದ್ದು. ಅಂದರೆ ಆಗ ಎಲ್ಲ ಕೂಡ ರೈತರನ್ನ ನಿಭಾಯಿಸೋದಕ್ಕೆ, ರೈತರಿಗೆ ಬೇಕಾಗಿರುವಂಥ ಸಾಲ ಕೊಡೋದಕ್ಕೆ, ಅವ್ರು ಮಾಡಿರುವಂಥ ಸಾಲ ಮನ್ನಾ ಮಾಡೋದಕ್ಕೆ, ಇದೆಲ್ಲದಕ್ಕೂ ಕೂಡ ಅನುಕೂಲವಾಗ್ತಾ ಇತ್ತು. ಆದರೆ ಈಗ ಕೊಡ್ತಾ ಇರುವಂಥ ಕವಡೆ ಕಾಸಿನ ನಬಾರ್ಡ್ನಿಂದ ಸಿಗುವಂಥ ಅನುದಾನ ಎಲ್ಲಿಗೆ ಸಾಕಾಗುತ್ತೆ? 2024 ಅಂದರೆ ಈಗ ಕೊಟ್ಟಿರುವಂಥದ್ದು 2,340 ಕೋಟಿ.
ಕಡಿತ ಆಗಿದೆ. ಇಲ್ಲಿ 3,260 ಕೋಟಿ ಕಡಿತ ಆಗಿದೆ. ಪ್ರತಿ ವರ್ಷ ಕೂಡ ಹೆಚ್ಚುವರಿಯಾಗಿ ಆ್ಯಡ್ ಅಪ್ ಆಗಿ ಕೋಟಿ ಅನುದಾನ ಬರ್ತಾ ಇತ್ತು. ಅಂದರೆ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ನಾವು ಅಧಿಕಾರದಲ್ಲಿರೋದ್ರಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಏನಾದರೂ ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅಂತ ಅಂದರೆ ನಾವು ವಿತ್ತ ಸಚಿವೆಯನ್ನು ಕೂಡ ಭೇಟಿ ಮಾಡಬೇಕಂತ ಏನು ಅಂದ್ಕೊಂಡಿದ್ದೀವಿ, ಅವ್ರು ಸರಿಯಾಗಿ ನಮಗೆ ಸ್ಪಂದಿಸಲಿಲ್ಲ, ನಬಾರ್ಡ್ ಕಡೆಯಿಂದ ನಿಮಗೆ ಬರಬೇಕಾಗಿರುವಂಥ ಅನುದಾನ ಬರುತ್ತೆ ಅಂತ ಭರವಸೆಯನ್ನು ಕೊಡಲಿಲ್ಲ ಅಂತ ಅಂದರೆ ನಾವು ದೆಹಲಿ ಮಟ್ಟದಲ್ಲಿ ಹೋಗಿ ಹೋರಾಟವನ್ನು ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಸಿದ್ದರಾಮಯ್ಯನವರು ಹೊರಟಾಗಿದೆ. ನೋಡೋಣ ವಿತ್ತ ಸಚಿವೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ. ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಅನುದಾನ ನಬಾರ್ಡ್ನಿಂದ ಸಿಗ್ತಾ ಇರೋದ್ರಿಂದ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಇಲ್ಲಿ ಮಿಸ್ಟೇಕ್ ಆಗಿದೆ, ನಾವು ಸರಿಪಡಿಸ್ಕೊಡ್ತೀವಿ, ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಹಿಂದೆ ಏನು 5,550 ಕೋಟಿ ಸಿಕ್ಕಿತ್ತು, ಈ ಬಾರಿ ಅದಕ್ಕೂ ಜಾಸ್ತಿ ಕೊಡ್ತೀವಿ, ಇಲ್ಲ ಅಷ್ಟೇ ಕೊಡ್ತೀವಿ ಅಂತಾರೋ ಅಥವಾ ಈ 2,340 ಕೋಟಿಗೆ ಸೀಮಿತ ಮಾಡಿಬಿಡ್ತಾರೋ ಅದು ಕೂಡ ಸದ್ಯದ ಕುತೂಹಲ.